ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಇವತ್ತು ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಜೂನ್ 20, 2026 ಶನಿವಾರದಂದು 94ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡಲಿದ್ದೇನೆ. ರಶ್ಮಿ ಮಂಜುನಾಥ್ ಜೋಯಿಶ್ ಅವರು ಬರೆದಿರುವಂತ ಮಕ್ಕಳಿಗಾಗಿ ಶ್ರೀ ಗುರುನಾಥರ ಕಥೆಗಳು ಕಥಾ ಸಂಕಲನದ ಪರಿಚಯವನ್ನ ಇವತ್ತು ನಿಮಗೋಸ್ಕರ ಮಾಡ್ತಾ ಇದ್ದೇನೆ. ಮೈಸೂರು, ಬೆಂಗಳೂರು ಹಾಗೂ ಮಲೆನಾಡಿನ ಭಾಗಗಳಲ್ಲಿ ಆರಾಧ್ಯ ದೈವವಾಗಿರುವಂತ ಗುರುನಾಥರ ಸಂತರ ಹೆಸರನ್ನ ಕೇಳದವರಿಲ್ಲ. ಅಷ್ಟು ಜನಪ್ರಿಯವಾಗಿರುವಂತ ಸಂತರಾಗಿರುವಂತ ಗುರುನಾಥರು ತಮ್ಮ ನಿಜ ಜೀವನದಲ್ಲಿ ಭಕ್ತರಿಗೆ ಮಾರ್ಗದರ್ಶನ ಮಾಡಿ ಅವರ ಏಳಿಗೆಯನ್ನ ಬಯಸಿದಂತಹ ನಿಷ್ಕಲ್ಮಶ ಜೀವಿ. ಅವರು ಹೇಳಿರುವಂತಹ ಕಥೆಗಳನ್ನ ಈ ಕಥಾ ಸಂಕಲನದಲ್ಲಿ ಒಳಗೊಂಡಿದೆ. ಶ್ರೀ ಗುರುನಾಥರ ಕಥೆಗಳು ರಶ್ಮಿ ಮಂಜುನಾಥ್ ಜೋಯಿಶ್ ಅವರು ಬರೆದಿರುವಂತ ಈ ಕಥಾ ಸಂಕಲನವನ್ನ ಅಯೋಧ್ಯ ಪಬ್ಲಿಕೇಶನ್ ಬೆಂಗಳೂರು ಅವರು ಪ್ರಕಟಿಸಿದ್ದಾರೆ. 2025ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 72 ಪುಟಗಳನ್ನು ಒಳಗೊಂಡಿದ್ದು 120 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಮುಖಪುಟ ವಿನ್ಯಾಸವನ್ನ ಸತೀಶ್ ಯಲ್ಲಾಪುರ ಅವರು ಮಾಡಿದ್ದಾರೆ. ರಾಘವೇಂದ್ರ ಕುರಣಿ ಅವರು ಹಾಗೂ ಉಮಾದೇವಿ ಅವರು ಒಳಪುಟಗಳ ವಿನ್ಯಾಸವನ್ನ ಮಾಡಿದ್ದಾರೆ. ಕೃತಿಯನ್ನ ಬರೆದಿರುವಂತ ರಶ್ಮಿ ಮಂಜುನಾಥ್ ಜೋಯಿಶ್ ಅವರು ಮೈಸೂರಿನ ಒಂಟಿಕೊಪ್ಪಳು ಪಂಚಾಂಗದ ಸಂಸ್ಥಾಪಕರಾದಂತಹ ಟಿ ವಿ ಕೃಷ್ಣ ಶಾಸ್ತ್ರಿ ಅವರ ಮೊಮ್ಮಗಳು. ಅರಸು ಅರಿ, ತಿನುಕು ತಿಳಿ, ರಸಪ್ರಶ್ನೆ, ಭಗವದ್ಗೀತೆಯ ರಸಪ್ರಶ್ನೆ ಮುಂತಾದ ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದಾರೆ. 2 ಗಜ ಪಯಣ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿದ ಹಿರಿಮೆ ಇವರದು. ಹಾಗೆ ರಸಾಯನಶಾಸ್ತ್ರ ಮತ್ತು ಕ್ಲಿನಿಕಲ್ ನ್ಯೂಟ್ರಿಷನ್ ಅಂಡ್ ಡಯಟೆಕ್ಸ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂತ ಇವರು ಸರ್ಕಾರಿ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ಕನ್ನಡ ಇಂಗ್ಲಿಷ್ ಭಾಷೆ ಅನುವಾದಕಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮೈಸೂರಿನ ಸಾಹಿತಿಯಾಗಿರುವಂತ ರಶ್ಮಿ ಮಂಜುನಾಥ್ ಜೋಯಿಶ್ ಅವರು ಬರೆದಿರುವಂತ ಈ ಕೃತಿ ಕಥಾ ಸಂಕಲನದಲ್ಲಿ ನಾವು ಲೇಖಕರು ಗುರುಗಳ ಬಗ್ಗೆ ಹೊಂದಿರುವಂತ ಅಭಿಮಾನ ಹಾಗೂ ಅವರು ಮಕ್ಕಳಿಗಾಗಿ ಹೇಳಿದರೆ ಮಕ್ಕಳಲ್ಲಿ ನೀತಿ ಮೌಲ್ಯಗಳನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡಬಹುದು ಅನ್ನುವಂತ ಆಶಯದೊಂದಿಗೆ ವೃತ್ತಿಯಿಂದ ಶಿಕ್ಷಕರಾಗಿ ಹಾಗೂ ಪ್ರವೃತ್ತಿಯಿಂದ ಸಾಹಿತಿಯಾಗಿರುವಂತ ಲೇಖಕರು ಮಕ್ಕಳಿಗೆ ಅಗತ್ಯವಾಗಿರುವಂತ ಮೌಲ್ಯಗಳನ್ನ ಕಥೆಗಳ ಮೂಲಕ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಮೂಲ ಮಾತುಗಳು ಶ್ರೀ ಗುರುನಾಥರ ಕಥೆಗಳನ್ನ ನಾವು ಇಲ್ಲಿ ತಿಳಿಯಬಹುದು. ಈ ಕೃತಿಗೆ ಮುನ್ನುಡಿಯನ್ನ ಶ್ರೀ ಭಾಸ್ಕರ್ ಬೆಂಗಳೂರು ಅವರು ಬರೆದಿದ್ದಾರೆ. ಹಾಗೆ ಈ ಕೃತಿಯಲ್ಲಿ ನಾವು ಒಟ್ಟು 30 ಕಥೆಗಳನ್ನ ನಾವು ಕಾಣಬಹುದು. 30 ಕಥೆಗಳಲ್ಲಿ ರಶ್ಮಿ ಮಂಜುನಾಥ್ ಜೋಯಿಶ್ ಅವರು ಮಕ್ಕಳಲ್ಲಿ ಸಂಸ್ಕಾರವನ್ನ ಮೂಡಿಸುವ ನಿಟ್ಟಿನಲ್ಲಿ ಹಾಗೂ ಅವರಲ್ಲಿ ಮೌಲ್ಯಗಳನ್ನ ಬೆಳೆಸುವ ನಿಟ್ಟಿನಲ್ಲಿ ಅಗತ್ಯವಾದ 30 ಕಥೆಗಳನ್ನ ಈ ಸಂಕಲನದಲ್ಲಿ ಸೇರಿಸಿದ್ದಾರೆ. ಒಂದೊಂದು ಸನ್ನಿವೇಶ, ಗುರುಗಳು ಯಾವ ರೀತಿಯ ಸನ್ನಿವೇಶವನ್ನು ನಿಭಾಯಿಸಿದರು, ಆ ಸನ್ನಿವೇಶದ ಮೂಲಕ ನಮಗೆ ಯಾವ ಮಾಹಿತಿಯನ್ನು ನೀಡಿದರು, ಆ ಮಾಹಿತಿಯಿಂದ ನಮ್ಮ ಜೀವನದಲ್ಲಿ ಯಾವೆಲ್ಲ ಉಪಯೋಗ ಆಗುತ್ತೆ ಅನ್ನುವಂತ ವಿಷಯವನ್ನ, ಭಗವಂತನ ಸಾಕ್ಷಾತ್ಕಾರ ಅನ್ನುವಂತ ಒಂದು ಸನ್ನಿವೇಶದಲ್ಲಿ ಒಂದು ದಿನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಗೆ ನಿಯುಕ್ತಿಗೊಂಡಿರುವಂತ ವ್ಯಕ್ತಿ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಮಯ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದ ಮೂರ್ತಿಗೆ ಅಲಂಕಾರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿ ಅಲಂಕಾರದಲ್ಲಿ ಎಷ್ಟು ತನ್ಮಯತೆಯಿಂದ ಮಾಡ್ತಿರ್ತಾನೆ ಅಂದ್ರೆ ಜನರು ಅಲಂಕಾರವನ್ನ ಮೆಚ್ಕೊಳ್ಳೋಕೆ ಪ್ರಾರಂಭಿಸ್ತಾರೆ. ಕೆಲವು ದಿನಗಳ ನಂತರ ಆ ವ್ಯಕ್ತಿಗೆ ಅಭಿಮಾನ ಮೂಡುತ್ತೆ. ಸ್ವಲ್ಪ ದಿನಗಳ ನಂತರ ವ್ಯಕ್ತಿಗೆ ಅಹಂಕಾರ ಬಂದು ಕುಳಿತುಕೊಳ್ಳಬಿಡುತ್ತೆ. ಅಂದ್ರೆ ನನ್ನಿಂದ ನಾನು ಮಾಡುವಂತ ಅಲಂಕಾರದಿಂದ, ಸ್ವಾಮಿಯವರಿಗೆ ನಾನು ಮಾಡುವ ಅಲಂಕಾರದಿಂದ ಖುಷಿಯಾಗಿ ಭಕ್ತರು ಜಗ್ಗಿ ಜನ ಬರ್ತಾ ಇದ್ದಾರೆ, ಬಹಳಷ್ಟು ಭಕ್ತರು ಬರೋದಕ್ಕೆ ಮೂಲ ಕಾರಣ ನಾನು ಅಲಂಕಾರ ಮಾಡ್ತಿರೋದೇ ಕಾರಣ ಅನ್ನುವಂತ ಒಂದು ಅಭಿಮಾನ ಅವನಿಗೆ ದುರಹಂಕಾರವಾಗಿ ಮಾರ್ಪಟ್ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ಪ್ರತಿದಿನ ಜಾಗಟೆ ಬಾರಿಸುವಂತ ದಾಸಯ್ಯ ಆ ದೇವಸ್ಥಾನಕ್ಕೆ ಬರ್ತಾ ಇರ್ತಾನೆ.
ಆ ದೇವಸ್ಥಾನದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಹಾಗೂ ಬರುವಂತ ಸಂದರ್ಭದಲ್ಲಿ ದಾಸಯ್ಯ ನಮಸ್ಕಾರ ಮಾಡ್ತಿರ್ತಾನೆ. ಅವಾಗ ಒಂದು ಮಗು ಕೇಳುತ್ತೆ, ನಿಮಗೆ ಪಂಡಿತರು ಕಂಡ್ರೆ ಎಷ್ಟು ಗೌರವ, ಎಷ್ಟು ಅಭಿಮಾನ, ದಿನಾಲು ಅವ್ರು ಹೋಗುವಾಗ ಬರುವಾಗ ನಮಸ್ಕಾರ ಮಾಡ್ತಿರಲ್ಲ ನೀವು ಅಂತ ಕೇಳ್ತಾನೆ. ಆ ಮಗು ಕೇಳಿದಾಗ ಆ ದಾಸಯ್ಯ ಉತ್ತರಿಸ್ತಾನೆ, ಇಲ್ಲಪ್ಪ, ನಾನು ನಮಸ್ಕಾರ ಮಾಡ್ತಿರೋದು ಪೂಜಾರಿಗಲ್ಲ, ಪೂಜಾರಿಯಲ್ಲಿರುವಂತ ಅಹಂಕಾರದಿಂದಾಗಿ ಸ್ವಾಮಿಯವರು ಅವರು ಅಲಂಕಾರ ಮಾಡುವಂತ ಪೂಜಾರಿ ಬರುವಂತ ಸಮಯದಲ್ಲಿ ಸ್ವಾಮಿಗಳವರು ದೇವಸ್ಥಾನದಿಂದ ಹೊರಗಡೆ ಬರ್ತಾರೆ. ಪೂಜಾರಿ ಮತ್ತೆ ಮನೆಗೆ ಹೋಗುವಂತ ಸಮಯದಲ್ಲಿ ಸ್ವಾಮಿಯವರು ಮತ್ತೆ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಹಾಗಾಗಿ ನಾನು ಸ್ವಾಮಿಯವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಂದ್ರೆ ದೇವ ಸಾಕ್ಷಾತ್ಕಾರ ಪ್ರಾಮಾಣಿಕವಾಗಿ ಕಾರ್ಯವನ್ನ ಮಾಡುತ್ತಿರುವಂತ ಭಕ್ತನಾಗಿರುವಂತ ದಾಸಯ್ಯನಿಗೆ ದೊರಕಿರುತ್ತೆ. ಇಲ್ಲಿ ಪೂಜಾರಿಗೆ ಭಕ್ತಿ ಇಲ್ಲದೆ ಅಹಂಕಾರದಿಂದ ಮಾಡುತ್ತಿರುವಂತ ಪೂಜೆಯನ್ನ ಸಲ್ಲಿಸ್ತಿರುವಂತ ಪೂಜಾರಿಗೆ ಇಲ್ಲಿ ದೇವರ ದರ್ಶನ ಸಾಕ್ಷಾತ್ಕಾರ ಸಿಕ್ಕಿರಲ್ಲ. ಭಗವಂತನ ಸಾಕ್ಷಾತ್ಕಾರ ಇಲ್ಲಿ ದಾಸಯ್ಯನಿಗೆ ಸಿಕ್ಕಿರುತ್ತೆ. ಹಾಗಾಗಿ ಭಗವಂತನ ಸಾಕ್ಷಾತ್ಕಾರ ನಮಗೆ ಆಗ್ಬೇಕಂದ್ರೆ ನಾವು ಮಾಡುವಂತ ಭಕ್ತಿ ಕೆಲಸದಲ್ಲಿ ಕಾಯಕವೇ ಕೈಲಾಸ ಅನ್ನುವಂಥದ್ದು ಬಸವಣ್ಣನವರ ಮಾತಿನಂತೆ ನಾವು ಮಾಡುವಂತ ಕೆಲಸದಲ್ಲಿ ತನ್ಮಯತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಯಾವುದೇ ಡಾಂಬಿಕತನ ಇಲ್ಲದೆ ಮಾಡಿದರ ನಮಗೆ ದೇವರ ಸಾಕ್ಷಾತ್ಕಾರ ಆಗುತ್ತೆ ಅನ್ನುವಂಥದ್ದು. ಇನ್ನ ನಿಜ ಭಕ್ತಿ ಗೊಲಿಯುವಂತ ಶಿವ ಅನ್ನುವಂತ ಒಂದು ಕಥೆಯಲ್ಲಿ ನಾವು ಮೊದಲಿನಿಂದಲೂ ಸಹ ಒಂದು ದೇವರ ಒಂದು ಪ್ರೀತಿ, ವಿಶ್ವಾಸ, ಭಕ್ತಿಯನ್ನ ತಲೆತಲಾಂತರಗಳಿಂದ ನಡೆದುಕೊಂಡು ಬಂದಿದೆ. ದೇವರನ್ನ ಆರಾಧಿಸುವಂಥದ್ದು, ಪೂಜಿಸುವಂಥದ್ದು, ಎಲ್ಲ ಧರ್ಮಗಳಲ್ಲಿರುವಂತೆ ಪ್ರಾರ್ಥನೆಯನ್ನ ಸಲ್ಲಿಸುವುದು ಇದು ಅಂತ ಪದ್ಧತಿ. ಹಾಗೆ ಒಂದು ಕಾಲದಲ್ಲಿ ಬರಗಾಲ ಬಂದಾಗ ದೇವರಿಗೆ ಗುರುನಾಥರು ಬಲ್ಲಾಳೇಶ್ವರ ದೇವನಿಗೆ ಅಭಿಷೇಕ ಮಾಡಿಸಿ ಪರ್ಜನ್ಯ ಜಪ ಮಾಡುವಂಥದ್ದು ಒಂದು ರೂಢಿ ಇಟ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಮಂತ್ರಗಳು ಬರುತ್ತಿರೋದಿಲ್ಲ. ಮಂತ್ರಗಳು ಬರಲಾರ್ದಂತ ಒಬ್ಬ ವ್ಯಕ್ತಿ ದೇವಸ್ಥಾನದಿಂದ ಹೊರಗಡೆ ಕುಳಿತುಕೊಂಡಿರ್ತಾನೆ. ಆ ಭಕ್ತನಿಗೆ ಹೇಳ್ತಾರೆ ಗುರುಗಳು, ಶಿವನಿಗೆ ಮಂತ್ರಗಳು ಬೇಕಿಲ್ಲ, ನಿನ್ನಲ್ಲಿರುವಂತ ಭಕ್ತಿ ಪ್ರಾಮಾಣಿಕವಾಗಿದ್ರೆ ಆ ಭಕ್ತನಿಗೆ ದೇವರು ಶಿವ ಒಲಿತಾನೆ, ಬಾ, ಏನು ಭಯಪಡಬೇಡ ಅಂತೇಳಿ ಭಕ್ತನನ್ನ ಕರೆದು ಅವನಿಂದ ಒಂದು ಕೊಡವನ್ನ ತುಂಬಿದ ನೀರನ್ನ ತಂದು ಶಿವನಿಗೆ ಅಭಿಷೇಕ ಮಾಡಿಸಿ ಭಕ್ತನಲ್ಲಿರುವಂತ ಆತಂಕವನ್ನ ದೂರ ಮಾಡ್ತಾರೆ. ಅಂದ್ರೆ ಗುರುಗಳು ಇಲ್ಲಿ ಭಕ್ತರಲ್ಲಿರುವಂತ ಒಂದು ಕೀಳಿರಿಮೆ ಹಾಗೂ ಮಂತ್ರಗಳೇ ಬೇಕು, ಸಂಸ್ಕೃತ ಮಂತ್ರಗಳೇ ಬೇಕು ಅಂತಲ್ಲ. ದೇವರನ್ನ ನಾವು ಆರಾಧಿಸುವಂತ ಸಂದರ್ಭದಲ್ಲಿ ಬೇಡರ ಕಣ್ಣಪ್ಪನಿಗೂ ಸಹ ಶಿವ ಒಲಿದಿದ್ದಾನೆ. ಅಂದ್ರೆ ನಾವು ಭಕ್ತಿಯನ್ನ ಇಟ್ಕೊಂಡು ದೇವರನ್ನ ಪ್ರಾರ್ಥಿಸಿದ್ದೇ ಆದ್ರೆ ದೇವರು ಭಕ್ತಿಗೆ ಮೆಚ್ಚುತ್ತಾನೆ ಅನ್ನುವಂತ ಆಶಯವನ್ನ ಇಲ್ಲಿ ಗುರುಗಳು ಭಕ್ತರಿಗೆ ಹೇಳುವಂಥದ್ದು. ಇನ್ನು ಮಾತೃದೇವೋಭವ, ಪಿತೃದೇವೋಭವ ಅನ್ನುವಂಥದ್ದು ಇಲ್ಲಿ ನೋಡ್ಬೋದು. ಪ್ರತಿಯೊಂದು ಕಥೆಗೂ ಸಹ ಸುಂದರವಾದ ರೇಖಾಚಿತ್ರಗಳನ್ನು ಹಾಕುವ ಮೂಲಕ ಕಥೆಯ ಮೆರುಗನ್ನ ಹೆಚ್ಚಿಸಿದ್ದಾರೆ. ಮಾತೃದೇವೋಭವ, ಪಿತೃದೇವೋಭವ ಅನ್ನುವಂತ ಒಂದು ಕಥೆಯಲ್ಲಿ ಶ್ರೀಮಂತವಾಗಿರುವಂತ ವ್ಯಕ್ತಿ ಒಂದು ದಿನ ಗುರುಗಳ ಹತ್ತಿರ ಬಂದಾಗ ಗುರುಗಳು ಹೇಳ್ತಾರೆ, ನಾನು ತಿರುಪತಿಗೆ ಹೋಗ್ಬೇಕು ಅಂದಾಗ, ಆಯ್ತು ಗುರುಗಳೇ, ನೀವು ಬಂದ್ರೆ ನಾನು ನನ್ನ ಕಾರ್ನಲ್ಲೇ ಕರ್ಕೊಂಡು ಹೋಗ್ತೀನಿ ಅನ್ನೋಂತ ಮಾತನ್ನ ಆ ಭಕ್ತ ಹೇಳ್ತಾನೆ. ಭಕ್ತ ತುಂಬಾ ಚೆನ್ನಾಗಿ ಒಳ್ಳೆಯ ಆದಾಯದಲ್ಲಿರುವಂತ ನೌಕರಿಯನ್ನ ಮಾಡ್ತಾ ಬೆಂಗಳೂರಿನಲ್ಲಿ ಇರ್ತಾನೆ. ಆದ್ರೆ ತಂದೆ ತಾಯಿಗಳು ಗುಡಿಸ್ನಲ್ಲಿ ಹಳ್ಳಿಯಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಇದನ್ನ ಅರಿತಂತ ಗುರುಗಳು ಕಾರ್ನಲ್ಲಿ ಕುಳಿತುಕೊಳ್ಳಿರ್ಬೇಕಾದ್ರೆ ಆ ಭಕ್ತನಿಗೆ ಹೇಳ್ತಾನ, ಏನ್ ಸರ್, ತಂದೆ ತಾಯಿ ಸೇವೆನ ಚೆನ್ನಾಗಿ ಮಾಡ್ತಾ ಇದ್ದೀರಿ, ನೀವು ದೊಡ್ಡ ಮಹಲ್ನಲ್ಲಿದ್ದೀರಿ, ತಂದೆ ತಾಯಿನ ಗುಡಿಸ್ನಲ್ಲಿ ಇಟ್ಟಿರಿ ಅಂತ ಹೇಳ್ತಾರೆ. ಅವಾಗ ಅವರಿಗೆ, ಮಗನಿಗೆ ಮತ್ತು ಸೊಸೆಗೆ ಒಂದು ರೀತಿ ಮುಜುಗರ ಆದ್ರೂ ಸಹ ಒಂದು ಆತಂಕ ಆಗುತ್ತೆ. ಅವ್ರ ಬಹಳಷ್ಟು ಕಾರಣಗಳನ್ನ ಕೊಡ್ತಾರೆ. ಇಲ್ಲ, ಅವರು ನಗರ ಜೀವನ ಶೈಲಿಗೆ ಅವರು ಅಡ್ಜಸ್ಟ್ ಆಗ್ತಿಲ್ಲ, ಅದಕ್ಕೆ ಹಳ್ಳಿಯಲ್ಲಿದ್ದಾರೆ, ಆ ರೀತಿ ಕಾರಣಗಳನ್ನು ಕೊಡ್ತಾರೆ. ಆದರೆ ಗುರುಗಳು ಹೇಳ್ತಾರೆ, ತಂದೆ ತಾಯಿಗಳು ದೇವರಿದ್ದಂಗೆ, ಅವರ ಸೇವೆಯನ್ನ ಮಾಡಿದಾಗ ನಿಜ ದೇವರ ಸೇವೆಯನ್ನ ಮಾಡಿದಂತೆ ಸರಿ. ಹಾಗಾಗಿ ನೀವು ತಂದೆ ತಾಯಿಯನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು ಅಂತ ಹೇಳಿದಾಗ ಮುಂದೆ ಕೆಲವು ದಿನಗಳ ನಂತರ ಅವರು ತಂದೆ ತಾಯಿಯನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅವ್ರ ಜೊತೆಗೇನೆ ತಂದೆ ತಾಯಿಯ ಜೊತೆಗೆ ಒಟ್ಟಿಗೆ ಕೂಡು ಕುಟುಂಬದಲ್ಲಿ ಜೀವಿಸುವಂಥದ್ದು. ಅಂದ್ರೆ ಮಕ್ಕಳಿಗೆ, ಒಂದು ಭಕ್ತರಿಗೆ ಗುರುಗಳು ಕೇವಲ ಉಪದೇಶವನ್ನ ಮಾಡದೆ, ಕೇವಲ ಗುರುಗಳಿಗೆ ಉಪನ್ಯಾಸವನ್ನ ಮಾಡದೆ ಭಕ್ತರನ್ನ ಸರಿದಾರಿಯಲ್ಲಿ ತರುವಂಥದ್ದು, ಭಕ್ತರಿಗೆ ಮಾರ್ಗದರ್ಶನವನ್ನ ಮಾಡುವಂಥದ್ದು, ಭಕ್ತರಲ್ಲಿ ಮೌಲ್ಯಗಳನ್ನ ಬಿತ್ತುವಂತ ಕೆಲಸವನ್ನ
ಇಲ್ಲಿ ನಾವು ಗುರುಗಳ ಮಾಡುವುದನ್ನು ನಾವು ಕಾಣಬಹುದು. ಅದೇ ರೀತಿ ಅವರು ಭಕ್ತರು ಮಾಡುತ್ತಿರುವಂತ ಸಣ್ಣ ಸಣ್ಣ ತಪ್ಪುಗಳನ್ನು ಸಹ ತಿದ್ದುವಂತ ಕೆಲಸವನ್ನ ಮಾಡುವಂತದ್ದು ನಾವು ಕಾಣಬಹುದು. ಇನ್ನು ಮಕಾರ ತ್ರಯರ ಸೂತ್ರ, ನಾವು ಜೀವನದಲ್ಲಿ ಯಾವುದೇ ರೀತಿ ಅನ್ಯಾಯವನ್ನ ಮಾಡದೆ ನ್ಯಾಯ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ನಾವು ನಡೆಯಬೇಕು. ಸನ್ಮಾರ್ಗದಲ್ಲಿ ನಡೆಯುವಂತ ಸಂದರ್ಭದಲ್ಲಿ ನಾವು 3 ಮಗಳನ್ನ ಪಾಲಿಸಬೇಕು. 3 ಮಗಳನ್ನ ಪಾಲಿಸಿದಾಗ ನಾವು ಜೀವನದಲ್ಲಿ ಯಶಸ್ಸನ್ನ ಸಾಧಿಸೋಕೆ ಸಾಧ್ಯ ಆಗತ್ತೆ, ಹಾಗೂ ವೃತ್ತಿ ಜೀವನದಲ್ಲಿ ಸಹ ಯಶಸ್ಸನ್ನ ಸಾಧಿಸೋಕೆ ಸಾಧ್ಯ ಆಗತ್ತೆ. ಯಾವುದು 3 ಮಗಳಂದ್ರೆ, ಮೊದಲನೇ ಮರೆಯಬಾರದು. ಏನನ್ನು ಮರೆಯಬಾರದು ಅಂದ್ರೆ, ಉಪಕಾರವನ್ನ ಮಾಡಿದ್ದು, ಇನ್ನೊಬ್ಬರು ನಮಗೆ ಯಾವುದೇ ಕಷ್ಟದ ಕಾಲದಲ್ಲಿ ಸಹಾಯ ಮಾಡಿರ್ತಾರೆ, ಅಂತವರ ಉಪಕಾರವನ್ನ ನಾವು ಮರೆಯಬಾರದು. ಇನ್ನು ಎರಡನೇ ಅಂದ್ರೆ ಮುರಿಯಬಾರದು. ಮುರಿಯಬಾರದು ಅಂದ್ರೆ ಯಾವುದನ್ನು ಮುರಿಬಾರದು ಅಂದ್ರೆ, ಒರಟಾಗಿ ನಿಷ್ಠುರವಾಗಿ ಜನಗಳಿಗೆ ನಿನ್ನ ಸಾಹಸವೇ ಬೇಡ ಅನಿಸ್ತಾಗ ಹಾಗೆ ನಿಷ್ಠುರವಾಗಿ ಸಂಬಂಧಗಳನ್ನ ಕಡಿದುಕೊಳ್ಳುವಂಥದ್ದು, ಸಂಬಂಧಗಳನ್ನ ಮುರಿದುಕೊಳ್ಳುವಂಥದ್ದು, ಸಂಬಂಧಗಳನ್ನ ಬಿಟ್ಟು ಬಿಡುವಂಥದ್ದು. ಆ ರೀತಿ ಮರೆಯಬಾರದು. ಕಷ್ಟದಲ್ಲಿ ಸಹಾಯ ಮಾಡಿದವರನ್ನ ನಾವು ಮರೆಯಬಾರದು. ಹಾಗೆ ಸಂಬಂಧಗಳನ್ನ ಯಾವುದೇ ಕಾರಣಕ್ಕೂ ಮುರಿದುಕೊಳ್ಳಬಾರದು. ಇನ್ನು ಮೂರನೇ ಅಂದ್ರೆ ಮೆರೆಯಬೇಡ ಅಂದ್ರೆ, ನಮಗೆ ಸಂಪತ್ತು ಸಿಗಬಹುದು, ಜ್ಞಾನ ಸಿಗಬಹುದು, ಐಶ್ವರ್ಯ ಸಿಗಬಹುದು, ಇವೆಲ್ಲವೂ ಸಿಕ್ಕವಂತೇಳಿ ಅಹಂಕಾರದಿಂದ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಸಹ ಮೆರೆಯಬಾರದು. ಯಾಕಂದ್ರೆ ಇವೆಲ್ಲ ಕ್ಷಣಿಕವಾದಂಥದ್ದು, ಒಂದು ದಿನ ನಮ್ಮಿಂದ ಬಿಟ್ಟು ಹೋಗ್ಬೋದು, ಇರದೇ ಇರಬಹುದು. ಅವೆಲ್ಲವೂ ಸಹ ಇದ್ದಾಗಲೂ ಸಹ ನಾವು ವಿನಯದಿಂದ, ನಿರ್ಗರ್ವಿಯಾಗಿ, ಸೌಜನ್ಯದಿಂದ ಇದ್ದಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನ ಕಾಣಕ್ ಸಾಧ್ಯ ಆಗತ್ತೆ. ಯಾಕಂದ್ರೆ ಐಶ್ವರ್ಯ, ಸಂಪತ್ತು, ಇವೆಲ್ಲ ಜ್ಞಾನ, ಇವೆಲ್ಲವನ್ನು ಸಂಪಾದಿಸಿದಾಗಲೂ ಕೂಡ ನಾವು ವಿನಯವನ್ನ ರೂಢಿಸ್ಕೊಳ್ಬೇಕು. ಮೆರೆಯುವುದನ್ನ ಮಾಡಬಾರ್ದು. ನಾವು ವಿನಯವನ್ನ ರೂಢಿಸ್ಕೊಂಡಿದ್ದಾಗ ನಾವು ಜೀವನದಲ್ಲಿ ಯಶಸ್ಸನ್ನ ಸಾಧಿಸಕ್ ಸಾಧ್ಯ ಆಗುತ್ತೆ. ಅದು ವಯಸ್ಸು ದೊಡ್ಡದಿರ್ಲಿ ಚಿಕ್ಕದಿರ್ಲಿ, ನಾವು ಯಾರಿಗೂ ಸಹ ಅನ್ಯಾಯವನ್ನ ಮಾಡಬಾರ್ದು. ಎಲ್ಲರನ್ನು ಸಹ ಪ್ರೀತಿಯಿಂದ ಗೌರವಿಸಬೇಕು. ಸಂಪತ್ತು, ಹಣ, ಸೌಂದರ್ಯ, ಐಶ್ವರ್ಯ, ಶಕ್ತಿ ಸ್ವಲ್ಪ ಕಾಲ ನಮ್ಮ ಜೊತೆಗಿರುತ್ತೆ, ಆದ್ರೆ ಹೋಗೇ ಹೋಗುತ್ತೆ. ಒಂದು ದಿನ ನಮ್ಮನ್ನು ಬಿಟ್ಟು ಐಶ್ವರ್ಯ ಹೋಗುತ್ತೆ, ಸೌಂದರ್ಯ ಹೋಗುತ್ತೆ, ಆಯಸ್ಸು ಹೋಗುತ್ತೆ. ಆದ್ರೆ ನಾವು ಯಾವಾಗಲೂ ಸದಾಕಾಲ ವಿನಯದಿಂದ, ಇನ್ನೊಬ್ಬರನ್ನ ಗೌರವಿಸುವಂತ ಕೆಲಸದಿಂದ ನಾವು ಯಾವಾಗಲೂ ಚಿರಸ್ಥಾಯಿ ಆಗಿರುವಂತದ್ದು ಇರಕ್ ಸಾಧ್ಯ. ಹಾಗಾಗಿ 3 ಮಗಳನ್ನ ನಮ್ಮ ಜೀವನದಲ್ಲಿ ಸದಾಕಾಲ ರೂಢಿಸ್ಕೊಳ್ಬೇಕು ಅನ್ನುವಂಥದ್ದು. ಇನ್ನು ಬಂಧುಗಳು ಯಾರು ಅನ್ನುವಂತ ಒಂದು ಕಥೆ ಪ್ರಸಂಗದಲ್ಲಿ, ಸದಾಕಾಲ ನಂಬಿದವರನ್ನ, ಭಕ್ತರನ್ನ ಅವರು ಕಷ್ಟದಲ್ಲಿದ್ದಾಗ ಬಂದು ಸ್ಪಂದಿಸುವಂತ ಗುಣ ಗುರುನಾಥರಿಗೆ ಇತ್ತು. ಒಂದು ಕಾಲದಲ್ಲಿ ಒಬ್ಬ ವೃದ್ಧರಿಗೆ, ವಯಸ್ಸಾದಂತ ವ್ಯಕ್ತಿ ಆಸ್ಪತ್ರೆಗೆ ಸೇರಿ ಬಿಡ್ತಾನೆ. ವಯಸ್ಸಾದಂತ ವ್ಯಕ್ತಿ ಆಸ್ಪತ್ರೆಗೆ ಸೇರಿದಂತ ಸಂದರ್ಭದಲ್ಲಿ ಅವರನ್ನು ನೋಡಕ್ಕೆ ಹೋಗ್ತಾರೆ. ಅನಾರೋಗ್ಯ ಸಮಯದಲ್ಲಿ ಹೋದಾಗ ಅವರ ಹತ್ತಿರ ಒಬ್ಬ ವ್ಯಕ್ತಿ ಇರಲ್ಲ. ಅವರಿಗೆ ಊಟ ಮಾಡಿಸುವುದಕ್ಕಾಗ್ಲಿ, ಔಷಧಿಯನ್ನು ಕೊಡುವುದಕ್ಕಾಗ್ಲಿ ಯಾವೊಬ್ಬ ವ್ಯಕ್ತಿ ಇರೋದಿಲ್ಲ. ಆಗ ಅವರು ತಮ್ಮ ಭಕ್ತರ ಮನೆಗೆ ಹೋಗಿ ಆ ಭಕ್ತಿಗೆ ಹೇಳ್ತಾಳ, ನೋಡಮ್ಮ, ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕು ಅಂತ. ಏನು ಹೇಳು ಗುರುಗಳೇ, ನಾನು ಚಾಚು ತಪ್ಪದೆ ಮಾಡ್ತೀನಿ, ನೀವ್ ಹೇಳಿದ್ದನ್ನ ನಾನು ಬಿಡೋದಿಲ್ಲ ಅಂದಾಗ, ನೋಡು, ವಯಸ್ಸಾದವರು ನಮ್ಮವರು ಒಬ್ರು ಆಸ್ಪತ್ರೆಯಲ್ಲಿದ್ದಾರೆ, ಅವರು ಗುಣಮುಖ ಆಗರೋವರೆಗೂ ಅವರಿಗೆ ನೀನು ಔಷಧಿಯನ್ನು ಕೊಡ್ತಾ, ಸರಿಯಾದ ಸಮಯಕ್ಕೆ ಊಟವನ್ನು ತೆಗೆದುಕೊಂಡು ಹೋಗಿ, ಅಡಿಗೆಯನ್ನ ಮಾಡಿಕೊಂಡು ಹೋಗಿ ಅವರಿಗೆ ಊಟವನ್ನ ಕೊಡಬೇಕು ಅಂತ ಹೇಳ್ತಾರೆ. ಸರಿ ಅಂತೇಳಿ ಗುರುಗಳ ಆಜ್ಞೆಯಂತೆ ಆ ತಾಯಿ ವಯಸ್ಸಾದಂತ ವೃದ್ಧರಿಗೆ ಅಡಿಗೆಯನ್ನು ತೆಗೆದುಕೊಂಡು ಹೋಗಿ ಊಟವನ್ನ ಕೊಟ್ಟು ಔಷಧಿಯನ್ನು ಕೊಡ್ತಾರೆ. ಕೆಲವೇ ದಿನಗಳಲ್ಲಿ ಅವರು ಆರಾಮಾಗ್ತಾರೆ. ಅವರು ಆರಾಮಾದ ನಂತರ ಆ ವೃದ್ಧರನ್ನ ಕರೆದುಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋದಾಗ ಆ ಮನೆಯಲ್ಲಿ ಬಹಳಷ್ಟು ಜನ ಇರ್ತಾರೆ. ಬಹಳಷ್ಟು ಜನ ಇರೋಂತ ಕೂಡು ಕುಟುಂಬದಾಗಿರುತ್ತೆ. ಆದ್ರೆ ಅಲ್ಲಿ ಒಬ್ರಿಗೊಬ್ರಿಗೆ ಸಂಬಂಧಗಳಲ್ಲಿ ನಂಬಿಕೆ ಇರೋದಿಲ್ಲ. ಎಲ್ಲರೂ ಸಹ ಜಗಳ ಆಡಿಕೊಂಡು ಒಬ್ಬೊಬ್ಬರು ಒಂದೊಂದು ಕಡೆ ಮುಖ ಮಾಡಿಕೊಂಡು ಇರ್ತಾರೆ. ಸಂಬಂಧಗಳ ಬೆಲೆ ಗೊತ್ತಿಲ್ಲದನೆ ಒಂದೇ ಕುಟುಂಬದಲ್ಲಿ ವಾಸಿಸ್ತಾ ಇರುವಂತ ಜನರನ್ನ ನೋಡಿದಂತ ಗುರುಗಳು ಅವರಿಗೆ ಗುರುಪದೇಶ ಮಾಡಿ ಅವರನ್ನೆಲ್ಲರನ್ನು ಸಹ ಸಂಸ್ಕಾರದ ಅಡಿಯಲ್ಲಿ
ಮೌಲ್ಯಗಳನ್ನ ತುಂಬುತ್ತಾರೆ ಅಂತಾರೆ, ಹೇಳ್ತಾರೆ. ವಯಸ್ಸಾದಂತವರು ಆರೋಗ್ಯ ಸರಿ ಇಲ್ದಿದ್ದಾಗ ಅವರನ್ನ ನೋಡಿಕೊಳ್ಳುವಂತ ಜವಾಬ್ದಾರಿ ಕುಟುಂಬದ ಸದಸ್ಯರಿಗಿರುತ್ತೆ. ಸಂಬಂಧಗಳೆಂದರೆ ಕೇವಲ ತೋರ್ಪಡಿಸುವುದಕ್ಕಾಗಿ ಅಲ್ಲ, ಅವುಗಳನ್ನ ನಾವು ರಕ್ಷಣೆ ಮಾಡಬೇಕು. ಆರೋಗ್ಯ ಸರಿ ಇಲ್ಲ ಅಂದಾಗ ಅವ್ರನ್ನ ನೋಡಿಕೊಳ್ಳಬೇಕು. ಅದಕ್ಕಾಗಿ ಕುಟುಂಬ ಅಂತಾರೆ, ಸಂಬಂಧಗಳಂತಾರೆ. ಸಂಬಂಧಗಳ ಅರಿವನ್ನ ಅರಿತುಕೊಳ್ಬೇಕು ನೀವೆಲ್ಲರೂ. ಕೇವಲ ಒಂದೇ ಕಡೆ ಇದ್ದು ಊಟ ಮಾಡಿದರೆ ಕುಟುಂಬ ಆಗೋದಿಲ್ಲ. ನಾವು ಪರಸ್ಪರ ಪ್ರೀತಿ, ಗೌರವ, ವಿಶ್ವಾಸವನ್ನು ಇಟ್ಕೊಂಡು ಜೀವನ ಸಾಗಿಸಿದಾಗ ಅದು ಕುಟುಂಬ ಆಗುತ್ತೆ. ನೀವೆಲ್ಲರೂ ಸಹ ಸಂಬಂಧಗಳಿಗೆ ಗೌರವಿಸ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಹಾಗೆ ದಕ್ಷಿಣೆ ಪ್ರದಕ್ಷಿಣೆ ಅನ್ನುವಂಥದ್ದು, ಹಾಗೆ ಸಂಸ್ಕಾರದ ಮಹತ್ವದ ಕುರಿತಾಗಿರುವಂತಹ ಕತೆ. ಇನ್ನು ಅತಿಥಿ ಸತ್ಕಾರ ನಾವು ಯಾವ ರೀತಿ ಮಾಡಬೇಕು, ಕಷ್ಟ ಸುಖಗಳು ಬಂದಾಗಲೂ ಸಹ ನಾವು ಒಂದೇ ರೀತಿಯ ಜೀವನವನ್ನ ಮಾಡಬೇಕು. ಕಷ್ಟಗಳು ಬಂದಾಗ ಎದುರುವಂಥದ್ದು, ಸುಖಗಳು ಬಂದಾಗ ಹಿಗ್ಗುವಂಥದ್ದು ಮಾಡೋದಲ್ಲ. ಕಷ್ಟ ಸುಖ ಇರಲಿ, ಜೀವನದಲ್ಲಿ ನಾವು ಸದಾಕಾಲ ಸಮಚಿತ್ತದೊಂದಿಗೆ ಜೀವನ ಸಾಗಿಸ್ಬೇಕನ್ನುವಂತ ಮಾತು. ಹಾಗೂ ಪರಿಸರದ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿದ್ದ ಗುರುನಾಥರು, ಶ್ರೀ ಗುರುನಾಥರು ಪರಿಸರದ ಬಗ್ಗೆ ಜಾಗೃತಿಯನ್ನ ಭಕ್ತರಲ್ಲಿ ಉಂಟು ಮಾಡುವ ಮೂಲಕ ಪರಿಸರ ರಕ್ಷಣೆಯ ಕಾರ್ಯವನ್ನು ಮಾಡ್ತಾರೆ. ಮಕ್ಕಳಿಗಾಗಿ ಶ್ರೀ ಗುರುನಾಥರ ಕಥೆಗಳು, ಈ ಕಥಾ ಸಂಕಲನದಲ್ಲಿ ಬಹಳಷ್ಟು ಕಥೆಗಳು ಮಕ್ಕಳಲ್ಲಿ ಮೌಲ್ಯವನ್ನ ತುಂಬುವಂತಹ, ಸಂಸ್ಕಾರವನ್ನ ಹೆಚ್ಚಿಸುವಂತಹ, ಜೊತೆಗೆ ಪಾಲಕರು ಸಹ ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನುವಂತ ಆಶಯಗಳನ್ನ ಉಳ್ಳ ಕಥೆಗಳನ್ನ ಈ ಸಂಕಲನ ಹೊಂದಿದೆ. ಈ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳಲ್ಲಿ ಸಾಹಿತ್ಯದ ಅಭಿರುಚಿಯನ್ನ ಮೂಡಿಸುವುದರ ಜೊತೆಗೆ ಅವರಲ್ಲಿ ಮೌಲ್ಯಗಳನ್ನ ತುಂಬುವಂತ ಕೆಲಸವು ಸಾಧ್ಯವಾಗುತ್ತೆ. ಹಾಗಾಗಿ ಪಾಲಕರು, ಪೋಷಕರು ಇಂಥ ಸಾಹಿತ್ಯ ಕೃತಿಗಳನ್ನ ಕೊಂಡು ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ ಹೆಚ್ಚಿಸಲು ಪ್ರಯತ್ನಿಸಬೇಕು. ಹಾಗೆ ವಿಶೇಷ ಸಂದರ್ಭದಲ್ಲಿ ಶಾಲಾ ವಾರ್ಷಿಕೋತ್ಸವ, ಮಕ್ಕಳ ಹುಟ್ಟುಹಬ್ಬ, ಕ್ರೀಡಾಕೂಟಗಳ ಫಲಿತಾಂಶದ ಸಂದರ್ಭದಲ್ಲಿ ಬಹುಮಾನಗಳನ್ನ ನೀಡುವಂತ ಸಂದರ್ಭದಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಬಹುಮಾನವಾಗಿ ಕೊಟ್ಟಿದ್ದೇ ಆದರೆ ಅವರಲ್ಲಿ ಓದುವಂತಹ ಆಸಕ್ತಿ, ಅಭಿರುಚಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ದಿನ 94ನೇ ಪುಸ್ತಕ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಹ ನೀವು ನೀಡುತ್ತಿರುವಂತಹ ಪ್ರೋತ್ಸಾಹದ ಫಲವಾಗಿ ಇವತ್ತು ನಾವು 94ನೇ ಸರಣಿ ಕಾರ್ಯಕ್ರಮವನ್ನ ಬಂದು ತಲುಪಿದ್ದೇವೆ. 94ನೇ ಸಾಹಿತ್ಯ ಕೃತಿಯ ಇಂದಿನ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಕೃತಿ ಪರಿಚಯವನ್ನ ಮುಗಿಸ್ತಾ, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯವನ್ನ ನಿಮಗಾಗಿ ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯವನ್ನ ನಿಮಗೋಸ್ಕರ ಮಾಡ್ತಾ, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.